ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಮೋನು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ನಾವು ಸವಿರಾ ರೆಸ್ಟೋರೆಂಟ್ ನ ಚೂಸ್ ಮಾಡಿದ್ವಿ. ಇದು ನ್ಯೂಲಿ ಓಪನ್ ನಾನು ಹೇಳ್ದಾಗೇನೆ, ಮತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿದೆ ಆಂಬಿಯನ್ಸ್ ಅಂತ. ರ್ಯಾಂಡಮ್ಲಿ ಚೂಸ್ ಮಾಡಿದ್ದು, ಹೊಸದಾಗಿ ಓಪನ್ ಆಗಿದೆಯಲ್ಲ ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ, ತುಂಬಾನೇ ಇಷ್ಟ ಆಯ್ತು. ಇಲ್ಲಿನ ಆಂಬಿಯನ್ಸ್, ಫುಡ್, ಎವ್ರಿಥಿಂಗ್ ತುಂಬಾನೇ ಇಷ್ಟ ಆಯ್ತು ನನಗೆ. ಇಲ್ಲಿ ಇಷ್ಟ ಆಗಿಲ್ಲ ಅಥವಾ ಚೆನ್ನಾಗಿಲ್ಲ ಅಂತ ಹೇಳುವಂತದ್ದು ಏನು ಇಲ್ಲ. ನಂಗೆ ಪರ್ಸನಲಿ ತುಂಬಾ ಖುಷಿ ಆಗಿದೆ ಏನು ಅಂತ ಅಂದ್ರೆ, ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ಅಂತ ಹೇಳ್ಬಿಟ್ಟು ಈ ರೀತಿ ಸೆಪರೇಟ್ ಅರೇಂಜ್ಮೆಂಟ್ಸ್ ನೇ ಮಾಡಿದರೆ. ನಾನು ಅನ್ಕೊಂಡೇ ಇರಲಿಲ್ಲ ಈ ರೀತಿ ಸೆಪರೇಟ್ ಅರೇಂಜ್ಮೆಂಟ್ಸ್ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾನೇ ಡೀಸೆಂಟ್ ಆಗಿ, ಎಲಿಗೆಂಟ್ ಆಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರೆ. ತುಂಬಾನೇ ಖುಷಿ ಆಯ್ತು ಈ ಒಂದು ಸೆಟಪ್ ಎಲ್ಲ ನೋಡಿ. ನನ್ನ ಮಗಳು ಕೂಡ ತುಂಬಾ ಖುಷಿ ಪಟ್ಲು. ನನ್ನ ಮಗಳು ಬರ್ಡೇನ ಫೈನಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಸೆಲೆಬ್ರೇಟ್ ಮಾಡಿದೆ ಅಂತ ಖುಷಿ ಆಯ್ತು. ಮತ್ತೆ ಕೇಕ್ ನ ಅಮ್ಮ ಪೇಸ್ಟ್ರೀಸ್ ಅಲ್ಲಿ ಬಿಫೋರ್ ಏನೇ ಆರ್ಡರ್ ಪ್ಲೇಸ್ ಮಾಡಿದ್ವಿ. ಕೇಕು ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕೇಕ್ ಕಟ್ ಮಾಡಿ ಫೋಟೋಸ್ ಎಲ್ಲ ತಕೊಂಡು ಒಂದು ಚಿಕ್ಕ ಸೆಲೆಬ್ರೇಷನ್ಸ್ ತರ ಮಾಡ್ಕೊಂಡ್ವಿ. ಚಿಕ್ಕದಾಗಿ ಮಾಡಿದ್ರು ನನ್ಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನ್ನ ಮಗಳು ಬರ್ಡೇನ ಮಾಡಿದ್ದು. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡಿನ್ನರ್ಗೆ ಏನೇನೆಲ್ಲ ತಗೊಂಡ್ವಿ ಅಂತಂದ್ರೆ, ಚಿಲ್ಲಿ ಚಿಕನ್ ಬೋನ್ಲೆಸ್, ಮತ್ತೆ ಚಿಕನ್ ಬಂಜಾರಾ ಟಿಕ್ಕಾ, ಚಿಕನ್ ಕೊಲ್ಲಾಪುರಿ, ಮತ್ತೆ ಬಟರ್ ನಾನ್. ಲಾಸ್ಟ್ ಅಲ್ಲಿ ಒಂದು ವೆನಿಲಾ ಐಸ್ ಕ್ರೀಮ್ ಕೂಡ ತಗೊಂಡ್ವಿ. ಫುಡ್ ಟೇಸ್ಟ್ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿತ್ತು. ಸೊ ಯಾ, ದಟ್ಸ್ ಇಟ್.